ನಮಸ್ಕಾರ ಮಕ್ಕಳೇ. ಇಂದು ನಾವು ಭೂಗೋಳ ಎಂಬ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಕಲಿಯೋಣ. ಇದು ನಮ್ಮ ಸುಂದರ ಮನೆಯಾದ ಭೂಮಿ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಇರುವ ಒಂದು ದೊಡ್ಡ ಹೆಸರು. ಗೋಳ ಎಂದರೇನು? ಈ ದುಂಡಗಿನ ವಸ್ತುವನ್ನು ನೋಡಿ, ಇದೇ ಗೋಳ. ಇದು ನಮ್ಮ ದೊಡ್ಡ ಭೂಮಿಯ ಒಂದು ಚಿಕ್ಕ ಮಾದರಿ. ನಮ್ಮ ನಿಜವಾದ ಭೂಮಿಯಂತೆಯೇ ಇದೂ ಕೂಡ ತಿರುಗುತ್ತದೆ. ನೀವು ನೋಡುವ ಎಲ್ಲ ನೀಲಿ ಬಣ್ಣವು ನೀರು, ಅಂದರೆ ದೊಡ್ಡ ದೊಡ್ಡ ಸಾಗರಗಳು. ಎಲ್ಲ ಹಸಿರು ಮತ್ತು ಕಂದು ಬಣ್ಣಗಳು ನೆಲ. ಅಲ್ಲಿ ನಾವು ವಾಸಿಸುತ್ತೇವೆ ಮತ್ತು ಆಟವಾಡುತ್ತೇವೆ. ಹಾಗಾಗಿ ಗೋಳವು ನಮ್ಮ ಭೂಮಿಯ ಮೇಲಿರುವ ಎಲ್ಲಾ ನೆಲ ಮತ್ತು ನೀರನ್ನು ನಮಗೆ ತೋರಿಸುತ್ತದೆ. ನಕ್ಷೆ ಎಂದರೇನು? ದುಂಡಗಿರುವ ಗೋಳವನ್ನು ಒತ್ತಿ ಒಂದು ಕಾಗದದ ಮೇಲೆ ಚಪ್ಪಟೆ ಮಾಡಿದರೆ ಹೇಗಿರುತ್ತದೆ? ಅದೇ ನಕ್ಷೆ. ನಕ್ಷೆ ಎಂದರೆ ಸ್ಥಳಗಳ ಒಂದು ಚಿತ್ರ. ನಮ್ಮ ಹತ್ತಿರ ಇಡೀ ಪ್ರಪಂಚದ ನಕ್ಷೆ ಇರಬಹುದು, ಅಥವಾ ಕೇವಲ ನಮ್ಮ ದೇಶದ ನಕ್ಷೆ, ಅಥವಾ ನಿಮ್ಮ ಮನೆಯಿಂದ ನಮ್ಮ ಶಾಲೆಗೆ ಬರುವ ದಾರಿಯನ್ನು ತೋರಿಸುವ ನಕ್ಷೆಯೂ ಇರಬಹುದು. ಎಲ್ಲಿಗೆ ಹೋಗಬೇಕೆಂದು ತಿಳಿಯಲು ಇದು ನಮಗೆ ಸಹಾಯ ಮಾಡುತ್ತದೆ. ಚಿಹ್ನೆಗಳು ಎಂದರೇನು? ನಕ್ಷೆಯ ಮೇಲೆ ನಾವು ಸಣ್ಣ ಚಿತ್ರಗಳನ್ನು ನೋಡುತ್ತೇವೆ. ಇವುಗಳನ್ನು ಚಿಹ್ನೆಗಳು ಎಂದು ಕರೆಯುತ್ತಾರೆ. ಇವು ದೊಡ್ಡ ವಿಷಯಗಳನ್ನು ಪ್ರತಿನಿಧಿಸುವ ಸಣ್ಣ ಚಿತ್ರಗಳು. ಕೆಂಪು ಪ್ಲಸ್. ಗುರುತು ಇರುವ ಕಟ್ಟಡವು ಆಸ್ಪತ್ರೆಯ ಚಿಹ್ನೆ. ಹಾಸಿಗೆಯ ಚಿತ್ರವು ಹೋಟೆಲ್ನ ಚಿಹ್ನೆ. ಚಿಹ್ನೆಗಳು ಹೆಚ್ಚು ಪದಗಳನ್ನು ಬಳಸದೆ ನಕ್ಷೆಯನ್ನು ಸುಲಭವಾಗಿ ಓದಲು ಸಹಾಯ ಮಾಡುತ್ತವೆ. ಹಾಗಾಗಿ ಭೂಗೋಳವು ಗೋಳದ ಮೂಲಕ ನಮ್ಮ ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲು, ನಕ್ಷೆಯ ಮೂಲಕ ಸ್ಥಳಗಳನ್ನು ಹುಡುಕಲು ಮತ್ತು ಚಿಹ್ನೆಗಳ ಮೂಲಕ ನಕ್ಷೆಯನ್ನು ಓದಲು ನಮಗೆ ಸಹಾಯ ಮಾಡುತ್ತದೆ.